ಅಂಜು ಅಂಜು, ನಮ್ಮ ಫ್ರೆಂಡ್ಸ್ ಇಬ್ಬರು ಬೆಂಗಳೂರು ಸುತ್ತಾಡಕ್ಕೆ ಬಂದಿದ್ದಾರೆ. ಅವ್ರ ಮನೆ ಊಟಕ್ಕೆ ಬರೋಕ್ಕೆ ಹೇಳಿದ್ದೀನಮ್ಮ. ಈಗೇನು ಯಾವುದೋ ಚಿಕನ್ನೋ ಮಟನ್ನೋ ತರ್ತೀರಾ, ಅದರಲ್ಲಿ ಅರ್ಧ ನಾನು ಕೊಡಬೇಕು ಅಷ್ಟೇ ಅಲ್ಲ? ಫೋನ್ ಪೇ ಮಾಡ್ತೀನಿ. ಸರಿ. ಮಗನೇ ಸರಿಯಾಗಿ ಸಿಕ್ಕಿದ್ಯಾ ಕಣು, ನಿನ್ನ ಸಮಾನತೆ ಸೊಕ್ಕು ಅಡಗಿಸ್ತೀನಿ. ತುಂಬಾ ದಿನಗಳಿಂದ ನಾನು ಕರೆತಾನೇ ಇದ್ದೀನಿ, ನೀವು ಬರ್ತಾನೆ ಇಲ್ಲ. ಕೂತ್ಕೊಳ್ಳೋ ಅಂಜು. ಇನ್ನೇನು ಊರಲ್ಲಿ ಏನು ವಿಶೇಷ? ಹಾಗೆ ಹೇಗಿದೆ ನಮ್ಮ RCB ಟೀಮು? ಮಾಮೂಲಿ ಮುಚ್ಕೊಂಡಿರ್ತಾರೆ ಅಂಜು, ಇವರಿಬ್ರು ನನ್ನ ಫ್ರೆಂಡ್ಸು. ಚೆನ್ನಾಗಿದ್ದೀರಾ ಅಣ್ಣ? ನೀನ್ ಚೆನ್ನಾಗಿದ್ಯಾ? ನಾನು ಚೆನ್ನಾಗಿದ್ದೀನಿ ಅಣ್ಣ. ಚೆನ್ನಾಗಿದ್ದಾರೆ ಸಿಸ್ಟರ್. ಅಣ್ಣ ನಾನು ಕರಿ ನೋಡ್ಕೊಂಡ್ ಬರ್ತೀನಿ. ಸಿಸ್ಟರ್ ಸಿಸ್ಟರ್ ನಾನು ಚೆನ್ನಾಗಿದ್ದೀನಿ ಸಿಸ್ಟರ್. ಅಂದ್ರೆ ಕರಿ ಸೀದೋಗತ್ತಂತ ಹೇಳೋ ಟೆನ್ಷನಲ್ಲಿ ಒಳಗಡೆ ಹೋಗಿದ್ದೆ ಹೇಳ್ಕಣು. ಬಂದು ಮಾತಾಡ್ತಾಳೆ. ಇರು ಬರ್ತೀನಿ. ಅಂಜು, ನೀನು ಕರಿ ಸೀದೋಗತ್ತ ಅನ್ನೋ ಗಾಬರಿಯಲ್ಲಿ ನಮ್ಮ ಫ್ರೆಂಡ್ ಮಾತಾಡ್ಸೇ ಇಲ್ಲ. ಅವ್ನು ಭಾಳ ಫೀಲ್ ಆಗ್ತಿದ್ದಾನೆ. ಬಾ ಹಾಯ್ ಹೇಳು. ಗಾಬ್ರಿಲ್ ಬಂದೆ ಅಂತ ಯಾರು ಹೇಳಿದ್ದು? ಬೇಕು ಅಂತಾನೆ ಬಂದಿದ್ದು. ಬೇಕಂತ ಬಂದೆ? ಯಾಕೆ? ಓಹೋ, ಅವ್ನ ಮುಖ ನೋಡಿದ್ರೆ ನನಗೆ ಮಾತಾಡಿಸ್ಬೇಕಂತ ಅನ್ಸಲ್ವಾ? ಸಮಾನತೆ ಅನಿಸ್ಲಿಲ್ಲ. ಸಮಾನತ್ವ? ಹೌದು, ನಾನು ನನ್ನ ತಮ್ಮನೊಬ್ಬನ್ನೇ ಊಟಕ್ಕೆ ಕರೆದಾಗ ನೀವು ಅವನೊಬ್ಬನಿಗೆ ಮರ್ಯಾದೆ ಮಾಡಿದ್ರಿ ಅಲ್ವಾ? ಅದಕ್ಕೆ ನಾನು ನಿಮ್ಮಿಬ್ಬರು ಫ್ರೆಂಡ್ಸಲ್ಲಿ ಒಬ್ರಿಗೆ ಮಾತ್ರ ಮರ್ಯಾದೆ ಕೊಡ್ತೀನಿ. ಸಮಾನತೆ. ಇದು ಸಮಾನತ್ವ ಅಲ್ಲೇ, ಇದು ರಿವೆಂಜು. ನನಗೆ ಅರ್ಥ ಆಗ್ತಾ ಇದೆ. ಇದೇನಪ್ಪ ತಲೆನೋವು? ಮಗ, ನನ್ನ ಹೆಂಡ್ತಿ ನಿನ್ನ ಹತ್ರ ಮಾತಾಡಲ್ಲ ಅಂದ್ಲು. ನೀನು ಫೀಲ್ ಆಗ್ಬಾರ್ದು. ಮಾತಾಡ್ಸಲ್ವಾ? ಯಾಕೆ ಮಾತಾಡ್ಸಲ್ಲ? ನಾನೇ ತಪ್ಪು ಮಾಡಿದ್ದೀನಿ. ನಾನು ಕೇಳಿ ಬರ್ತೀನಿ. ಲೇ ಅಂದರೆ ನನ್ನ ಹೆಂಡ್ತಿ ಕಾಲೇಜ್ ಇರೋ ಟೈಮಲ್ಲಿ ಒಬ್ಬ ತುಂಬ ರೇಗಿಸ್ತಾ ಇದ್ನಂತೆ. ಅವ್ನು ನೋಡೋಕ್ಕೆ ಸೇಮ್ ನಿಮ್ಮ ಥರ ಇದ್ದಾನಂತೆ. ಅದಕ್ಕೆ ಅವನ ಥರ ಯಾರು ಕಂಡ್ರು ಅವ್ರ ಹತ್ರ ಮಾತಾಡ್ಸಲ್ಲ ಅಂತ ಕಣೋ ಶಿಷ್ಯ. ನೀನು ಫೀಲ್ ಆಗಬಾರ್ದು. ಹೌದಾ? ಸರಿ, ಆದರೆ ಕೋಪ ನನ್ನ ಮೇಲೆ ಅಲ್ಲಲ್ಲ, ಅವನು ಯಾರ ಮೇಲೂ. ಊಟ ಇಟ್ಟರೆ ಊಟ ಮಾಡಿ ಹೋಗ್ತೀವಿ. ಸರಿ. ಸಮಾನತ್ವ ಇವನಿಗೆ ಬಡಿಸಲ್ಲ. ಹೇಗಾದರೂ ಮ್ಯಾನೇಜ್ ಮಾಡಬೇಕು. ಲೇ, ನನ್ನ ಹೆಂಡ್ತಿ ಬಂದು ನಿನಗೆ ಊಟ ಬಡಿಸಲ್ವೋ? ನಾನೇ ನಿನಗೆ ಬಡಿಸ್ತೀನಿ ಕಣೋ. ನೀನು ಫೀಲ್ ಆಗಬಾರ್ದು. ಪರವಾಗಿಲ್ಲ ಕಣೋ, ನನಗೇನು ಬೇಜಾರಿಲ್ಲ. ಆದರೆ ಕೋಪ ನನ್ನ ಮೇಲೆ ಅಲ್ಲ ಅಲ್ವಾ, ಅವನು ಯಾರ ಮೇಲೇನೋ. ನನಗೇನು ಬೇಜಾರಿಲ್ಲ, ಫುಲ್ ಬಾರಿಸ್ಬಿಡ್ತೀನಿ. ಬಾಂಬ ಬಡ್ಸು ಫುಲ್ ಹಸಿವಾಗಿದ್ದೀನಿ. ನಾನೇ ಖಾಲಿ ಮಾಡಿಬಿಡ್ತೀನಿ. ಹೇ, ನನಗೂ ಬಡಿಸಿದ್ಲು ಕಣೋ. ಮುಜುಗರ ಪಟ್ಕೋಬಿಡಿ, ಚೆನ್ನಾಗಿ ತಿನ್ನಿ. ತಂಗಿ ಬಡ್ಸಿಲ್ಲಮ್ಮ ತಂಗಿ. ಏನಲ್ಲೇ ತಂಗಿಗೆ ಯಾವ್ದಾದ್ರು ಫ್ಲಾಶ್ ಬ್ಯಾಕ್ ಇದೆಯಾ? ಆ ಫ್ಲಾಶ್ ಬ್ಯಾಕ್ ಅಲ್ಲಿ ನನ್ನಂತ ಫೇಸ್ ಇರೋನು ಯಾರು ಇದಾನ? ಮತ್ತೆ ಶುರು ಮಾಡಿದ್ಲಲ್ಪ ಇವಳು ನಾಯಿಂದಳ್ಳಿ ಆಟನ. ಅಂಜು, ಸಮಾನತೆ ಪ್ರಕಾರ ನೀನು ಒಬ್ರಿಗೆ ಮರ್ಯಾದೆ ಮಾಡ್ತೀನಿ ಅಂದಲ್ಲ, ಆ ಒಬ್ರಿಗಾದ್ರೂ ಸರಿಯಾಗಿ ಮರ್ಯಾದೆ ಮಾಡ್ಬೇಕು ತಾನೆ? ಆದ್ರೆ ಮನೆಗೆ ಇಬ್ರು ಬಂದಿದ್ದಾರಲ್ವಾ, ಒಬ್ರಿಗೆ ಮರ್ಯಾದೆ ಕೊಟ್ರೆ ಸಮಾನತೆ ಹೇಗಾಗತ್ತೆ? ಮನಸ್ಸು ಬದಲಾಯಿಸ್ಕೊಂಡು ಇಬ್ರಿಗೂ ಮರ್ಯಾದೆ ಮಾಡ್ತೀಯಾ? ಇಲ್ಲ, ಒಂದ್ಸಾರಿ ಒಬ್ರಿಗೆ ಮಾಡ್ತೀನಿ. ಅಂದ್ರೆ ಒಂದ್ಸರಿ ಅವ್ರಿಗೆ ಮರ್ಯಾದೆ ಮಾಡ್ತೀನಿ, ಇನ್ನೊಂದ್ಸರಿ ಇವ್ರಿಗೆ ಮಾಡ್ತೀನಿ. ಏನಕ್ಕೋ? ಸಮಾನತ್ವ. ತಂಗಿ ಸ್ವಲ್ಪ ರೈಸ್ ಹಾಕಮ್ಮ. ಅಣ್ಣ ಸ್ವಲ್ಪ ರೈಸ್ ಹಾಕ್ಲಾ? ರೈಸ್ ಬೇಡಮ್ಮ, ಪೀಸ್ ಹಾಕಮ್ಮ, ನೋಡಕ್ ಚೆನ್ನಾಗಿದಾವ. ತಂಗಿ ಸ್ವಲ್ಪ ರೈಸ್ ರೈಸ್ ಬಡಿಸ್ಕೊ ಅಣ್ಣ. ಅಂಜು, ಇವನ್ ರೈಸ್ ಕೇಳ್ತಿದ್ದೇನೆ. ಅಂಜು, ಸ್ವಲ್ಪ ರೈಸ್ ಹಾಕೋ ಅಣ್ಣ. ಹೋಗ್ಲಿ ಸರ್, ರೈಸ್ ಹಾಕಿ ಪೀಸ್ ಹಾಕಮ್ಮ. ರೈಸ್ ಹಾಕಮ್ಮ ತಂಗಿ. ಪೀಸ್ ಹಾಕ್ಲಾ ಅಣ್ಣ? ಚಿಕನ್ ಬೇಡಮ್ಮ, ರೈಸ್. ಚಿಕನ್ ಹಾಕೊಳ್ಳಿ ಅಣ್ಣ. ಸರಿ, ರೈಸ್ ಹಾಕಮ್ಮ. ನಿಮ್ಗೆ ರೈಸ್ ಹಾಕ್ಲಾ ಅಣ್ಣ? ಒಂದು ಪೀಸ್ ಹಾಕಿ ರೈಸ್ ಹಾಕಮ್ಮ. ಸ್ವಲ್ಪ ರೈಸ್ ಹಾಕೊಳ್ಳಿ ಅಣ್ಣ. ಹಾಕೊಳ್ರಿ ಅಣ್ಣ ಚಿಕನ್. ತಂಗಿ ಮರ್ತೋಗಿದ್ದಂಗ ಕಾಲೇಜ್ನಾಗ ಕಳಿಸಿದ್ದಿ ಸೇಮ್ ಇವನಂಗೆ ಅದ, ನೋಡ್ಕೋ ಬೇಕಾದ್ರೆ. ನೀನ್ ಅಸಲ್ ಮರ್ಯಾದೆ ಮಾಡಬಾರ್ದು ಅವನಿಗೆ. ಲೋ, ಮಧ್ಯದಲ್ಲಿ ನಿನಗೆ ಪ್ರಾಬ್ಲಮ್ ಕೇಳಿ ಹಾಸ್ಕೋ. ನೀನ್ ಬಂದದಕ್ಕೆ ನನಗೆ ಮರ್ಯಾದೆ ಮಾಡ್ತಿಲ್ಲ, ಒಂದು ಪೀಸ್ ಆಗ್ತಿಲ್ಲ. ನೀನ್ ಯಾವನ ಬಾ ಅಂದಿದ್ದು ಬಕ್ಕ ನಿನ್ಗೆ? ನೀನ್ ಯಾವನ ಬಾ ಅಂದಿದ್ದು? ಊರಲ್ಲೇ ಇರ್ಬೇಕಾಯ್ತು ನೀನು. ನಿನ್ಗೆ ಅದಕ್ಕ ಏನ್ ಕರಿಸ್ತಿದೀಯ ನೀನು? ನಿನ್ಗೆ ಮರ್ಯಾದೆ ಆಗ್ತಿಲ್ಲ ನನಗೆ. ನಾನೇನ್ ಮಾಡಂತೀಯ?
ಊರಲ್ಲಿ ಗದ್ದೆ ಕೆಲಸ ಮಾಡ್ತಿದ್ದಾನ ಕರ್ಕೊಂಡ್ ಬಂದಿದ್ದು ನನ್ ತಪ್ಪು. ಛೇ, ಕೆಲಸ ಬಿಟ್ಟು ಬಂದಿದ್ದೀನಲ್ಲ ನಂದು ತಪ್ಪು. ಈಗ ಹೋದ್ಮೇಲೆ ಟಿಕೆಟ್ ಬುಕ್ ಮಾಡಲ್ಲ ಬಾರ ನಿನ್ಗೆ. ಏಯ್ ಟಿಕೆಟ್ ತೆಗ್ದ್ರೆ ಊರಿಗೆ ಹೆಂಗ್ ಬರ್ತೀನಿ? ಮುಚ್ಕೊಂಡು ಟಿಕೆಟ್ ತೆಗಿ. ಬೆಂಗಳೂರಲ್ಲಿ ಒಂದ್ ಫ್ರೆಂಡ್ ಅದನ್ನಂತ ಬಂದಿದ್ದೀನಲ್ಲ ನನ್ ತಪ್ಪು. ಚಪ್ಪಲಿ ತಗೊಂಡು ನೋಡಿ. ಏಯ್, ಬಾರ ಮಗನೇ, ticket ನಿನ್ಗೆ ಐತೆ. ಏಯ್, ಹೋಗಲು. ಡೇ ಅಬ್ಬಾ ಹೇಗಿದೆ ನನ್ನ ಸಮಾನತ್ವ? ಇಟ್ಟಲ್ಲಪ್ಪ ಬಗನೆ